ನಮಸ್ಕಾರ. ಇವತ್ತು ಗುರುಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ಅಂದರೆ ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ಎಷ್ಟೋ ವರ್ಷಗಳಿಂದ ಪರಂಪರೆಯಿಂದ ಗುರುಪೂರ್ಣಿಮಾ ಅಂತ ಆಚರಿಸ್ಕೊಳ್ತಾ ಬಂದಿದ್ದಾರೆ. ಯಾಕೆ ಈ ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ಗುರುಪೂರ್ಣಿಮಾ ಅಂತ ಆಚರಿಸ್ತಾರೆ ಅಂದರೆ, ವ್ಯಾಸ ಮಹರ್ಷಿಗಳ ಜನ್ಮ ರಹಸ್ಯ ನಿಮಗೆ ಗೊತ್ತೇ ಇದೆ. ಅಂದರೆ ವ್ಯಾಸ ಮಹರ್ಷಿಗಳು ಸತ್ಯವತಿ ಮತ್ತು ಮಹರ್ಷಿ ಪರಾಶರ ಅವರ ಪುತ್ರ. ಅವರಿಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರಿರುತ್ತೆ. ದ್ವೈಪಾಯನ ಅಂದರೆ ದ್ವೀಪದಲ್ಲಿ ಹುಟ್ಟಿರುವಂಥವ್ರು ಅಂತ, ದ್ವೀಪದ ಬಳಿ ಹುಟ್ಟಿರುವಂಥವ್ರು ಅಂತ. ಕೃಷ್ಣ ಅಂದರೆ ಕಪ್ಪು ವರ್ಣದವರು ಅಂತ. ವ್ಯಾಸ ಮಹರ್ಷಿಗಳು ವೇದಗಳನ್ನು 4 ಭಾಗಗಳಾಗಿ ವಿಭಾಗಿಸ್ತಾರೆ. ನಿಮಗೆ ಗೊತ್ತೇ ಇದೆ. ಋಗ್ವೇದ, ಯಜುರ್ವೇದ, ಅಥರ್ವಣವೇದ, ಸಾಮವೇದ, ಈ ವೇದಗಳನ್ನು ವಿಭಾಗಿಸ್ತಾರೆ. ಆಮೇಲೆ ಭಾಗವತನ ಬರೀತಾರೆ, ಮಹಾಭಾರತ ಕಾವ್ಯಗಳ ಇತಿಹಾಸವನ್ನು ಬರೀತಾರೆ. ಆಮೇಲೆ 18 ಪುರಾಣಗಳನ್ನು ಬರೀತಾರೆ, ಬ್ರಹ್ಮಸೂತ್ರಗಳನ್ನು ಬರೀತಾರೆ, ಆಯುರ್ವೇದ, ಆಸ್ಟ್ರಾಲಜಿ. ಸೊ ಎಲ್ಲ ಮೂಲ ಜ್ಞಾನ ಬಂದಿದ್ದು ವೇದವ್ಯಾಸರಿಂದನೇ. ಸೊ ನಾವೇನು ಇವಾಗೆಲ್ಲ ಓದ್ತಾ ಇದ್ದೀವಿ, ಕಲಿತಾ ಇದ್ದೀವಿ, ಗುರುಗಳಿಂದ ತಿಳ್ಕೊತಾ ಇದ್ದೀವಿ, ಈ ಎಲ್ಲ ಜ್ಞಾನ, ಈ ಜ್ಞಾನದ ಮೂಲ ವೇದವ್ಯಾಸರಿಂದನೇ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ವೇದವ್ಯಾಸರ ಜನ್ಮದಿನದಂದು ನಾವು ಯಾವುದೇ ಗುರುಗಳಿಗೆ ಕೃತಜ್ಞತೆಯನ್ನು ಹೇಳಿದರೆ ಅದು ಅವರಿಗೆ ಸಲ್ಲತ್ತೆ ಅನ್ನೋದು. ವೇದವ್ಯಾಸರ ಒಂದು ದಾರ್ಶನಿಕ ಸಾಹಿತ್ಯ ಹೇಗಿತ್ತು ಅಂದರೆ, ಈಗ ನಾವು ಜಾಮೆಟ್ರಿಯಲ್ಲಿ ಒಂದು ಸರ್ಕಲನ್ನು ಬರೆದಾಗ ಅಲ್ಲಿ ವ್ಯಾಸರೇಖೆ ಅಂತ ಒಂದು ಬರುತ್ತೆ. ಅಂದರೆ ಡಯಾಮೀಟರ್ ಅಂತ ಕರಿತೀವಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ಈ ವ್ಯಾಸರೇಖೆ ಬಗ್ಗೆ. ಆ ವ್ಯಾಸರೇಖೆನ ಬರಿಬೇಕಾದ್ರೆ ಅದು ಕೇಂದ್ರದ ಮೂಲಕನೇ ಹಾದು ಹೋಗುತ್ತೆ. ಅಂದರೆ ಆ ಸರ್ಕಂಫರೆನ್ಸ್ ಏನಿರುತ್ತೆ, ಸರ್ಕಲ್ನ ಸರ್ಕಂಫರೆನ್ಸ್ 2 ತುದಿಗಳನ್ನು ಮುಟ್ಟಿರುತ್ತೆ ಮತ್ತು ಕೇಂದ್ರದ ಮೂಲಕ ಅದು ಹಾದು ಹೋಗುತ್ತೆ. ಅದನ್ನು ನಾವು ವ್ಯಾಸರೇಖೆ ಅಂತ ಕರಿತೀವಿ. ಹಾಗೆ ವ್ಯಾಸರು ತಮ್ಮ ಕಾವ್ಯಗಳಲ್ಲಾಗಲಿ, ತಮ್ಮ ಇತಿಹಾಸದಲ್ಲಾಗಲಿ, ಯಾವುದೇ ಒಂದು ಪುರಾಣದಲ್ಲಾಗಲಿ, ಭಾಗವತದಲ್ಲಾಗಲಿ ಧರ್ಮವನ್ನು ಕೇಂದ್ರವಾಗಿಟ್ಕೊಂಡು ಈ ಲೌಕಿಕ ಮತ್ತು ಪರಮಾರ್ಥಿಕ ಇವೆರಡನ್ನೂ ಜೊತೆಗೂಡಿಸಿ ಅವರು ಇತಿಹಾಸನ ಬರೆದಿದ್ದಾರೆ, ಕಾವ್ಯಗಳನ್ನು ರಚಿಸಿದ್ದಾರೆ, ಪುರಾಣಗಳನ್ನು ಬರೆದಿದ್ದಾರೆ. ಗುರುವಿನ ತತ್ವದ ಬಗ್ಗೆ ಹೇಳಬೇಕು ಅಂದರೆ, ಕೃಷ್ಣನ ಕೊಳಲನ್ನು ಒಂದು ಎಕ್ಸಾಂಪಲ್ ಆಗಿ ತಗೋಬೋದು. ಕೃಷ್ಣನ ಕೊಳಲಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅಂದರೆ ಕೃಷ್ಣನ ಕೊಳಲು ದಿದೀಚಿ ಮಹರ್ಷಿಯ ಅಸ್ಥಿಯಿಂದ ಮಾಡಿರೋವಂಥದ್ದು. ಅದು ಶಿವ ಒಂದು ಧರ್ಮದ ಸಂಕೇತವಾಗಿ ಕೃಷ್ಣನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಸೊ ಅವತ್ತಿಂದ ಕೃಷ್ಣ ಆ ಕೊಳಲನ್ನು ಊದ್ತಾ ಧರ್ಮವನ್ನು ಸಾರ್ತಾನೆ ಅನ್ನೋದನ್ನು ನಮ್ಮ ಪುರಾಣಗಳಲ್ಲಿ, ಕಥೆಗಳಲ್ಲಿ ಇದೆ. ಈಗ ಕೊಳಲಲ್ಲಿ 7 ರಂಧ್ರಗಳಿರುತ್ತೆ, 7 ಸ್ವರಗಳು, 7 ರಂಧ್ರಗಳಿರುತ್ತೆ. ಯಾವಾಗ ಕೃಷ್ಣ ಅದನ್ನು ಊದ್ತಾನೆ, ಕೊಳಲಿನ ಒಳಭಾಗ ಟೊಳ್ಳಾಗಿರುತ್ತೆ. ಕೃಷ್ಣ ಊದಿದಾಗ ಅಲ್ಲಿಂದ ಸಂಗೀತ ಹೊರಹೊಮ್ಮತ್ತೆ. ಅದನ್ನು ನಮ್ಮ ಮನುಷ್ಯನ ದೇಹಕ್ಕೆ ಹೋಲಿಸಿದರೆ, ಮನುಷ್ಯನಲ್ಲೂ ಕೂಡ 7 ಚಕ್ರಗಳಿವೆ. ಆ ಚಕ್ರಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮ್ಮಲ್ಲಿ ಒಂದು ಖಾಲಿತನ, ಅಂದರೆ ಈ ದ್ವೇಷ, ಅಸೂಯೆ, ಅಹಂಕಾರ, ಉದ್ವೇಗ ಇವುಗಳೆಲ್ಲ ಹೋಗಿ ಒಂದು ಖಾಲಿತನ, ಟೊಳ್ಳುತನ ನಮ್ಮಲ್ಲಿ ಇದ್ದಾಗ, ಆ ಗುರುವಿನ ಸ್ಪರ್ಶವಾದಾಗ ನಮ್ಮಲ್ಲಿ ಜ್ಞಾನದ ಹರಿವು ಮೂಡುತ್ತೆ ಅಂತ ಹೇಳ್ಬೋದು. ಹೇಗೆ ಕೃಷ್ಣ ಕೊಳಲನ್ನು ಊದ್ತಾ ಆ ಸಂಗೀತವನ್ನು ಹೊರಗೆ ತರ್ತಾನೆ, ಹಾಗೆ ಗುರುವಿನ ತತ್ವ ನಮ್ಮನ್ನು ಸ್ಪರ್ಶಿಸಿ ಆ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. 7 ಚಕ್ರ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಮ್ಮಲ್ಲಿ ಜ್ಞಾನದ ಹರಿವು ಜಾಸ್ತಿ ಆಗುತ್ತೆ. ಇದು ಗುರುವಿನ ತತ್ವ. ಈಗ ಕೊಳಲು ಕೃಷ್ಣ ಊದಲಿಲ್ಲ ಅಂದರೆ ಅದು ಬರೀ ಒಂದು ಖಾಲಿ ಒಂದು ಕೊಳಲಾಗಿರ್ತಿತ್ತು. ಅದರಿಂದ ಸಂಗೀತ ತಂತಾನಾಗೆ ಹೊರಗೆ ಬರಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಗುರುವಿನ ಆ ಸ್ಪರ್ಶ ಆಗಲಿಲ್ಲ ಅಂದರೆ, ಗುರುವಿನ ತತ್ವ ನಮ್ಮೊಳಗೆ ಇಳಿಲಿಲ್ಲ ಅಂದರೆ, ನಮಗೆ ಜೀವನದಲ್ಲಿ ಆ ಒಂದು ಜ್ಞಾನದ ಹರಿವು ಅಥವಾ ಒಂದು ಜೀವನದ ಉದ್ದೇಶ, ಪರಮ ಉದ್ದೇಶ ನೆರವೇರಲ್ಲ ಅಂತ ಹೇಳ್ಬೋದು. ಗುರು ಅಂದರೆ ಒಬ್ಬ ವ್ಯಕ್ತಿನೇ ಆಗಬೇಕು ಅಂತ ಏನಿಲ್ಲ. ಅಂದರೆ ದೈವಿಕ ಜ್ಞಾನ ನಮ್ಮ ಜೀವನದಲ್ಲಿ ಒಂದು ಯಾವುದೋ ಒಂದು ರೂಪದಲ್ಲಿ ವ್ಯಕ್ತವಾಗ್ತಿದೆ ಅಂದರೆ ಅದು ಕೂಡ ಗುರು ಅಂತ ಅನಿಸ್ಕೊಳ್ಳುತ್ತೆ.
ನಾನು ಹೇಳೋದೇನೆಂದರೆ, ಗುರುಪೂರ್ಣಿಮೆ ದಿನ ಎಲ್ಲ ಗುರುಗಳಿಗೆ ಕೃತಜ್ಞತೆ ಹೇಳೋದ್ರ ಜೊತೆಗೆ, ಹೇಗೆ ಪರಂಪರೆಯಿಂದ ಜ್ಞಾನ ನಮಗೆ ತಲುಪಿದೆ, ನಮ್ಮಿಂದ ಕೂಡ ಮುಂದಿನ ಒಂದು ಜನ್ರೇಷನ್ಗೆ ತಲುಪಬೇಕು. ಆ ಕಾರ್ಯ ಆದರೆ, ಅಂದರೆ ಒಂದು ಸಣ್ಣ ಭಾಗವತದ್ದಾಗಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಲಿ, ಅಥವಾ ನಮ್ಮ ಧರ್ಮದ ಬಗ್ಗೆ ಆಗಲಿ, ನಮ್ಮ ಮುಂದಿನ ಪೀಳಿಗೆಯವರಿಗೆ, ನಾವು ಮುಂದಿನ ತಲೆಮಾರಿಗೆ ತಲುಪಿಸಿದ್ರೆ ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿದ ಹಾಗೆ ಅಂತ ಅನಿಸ್ಕೊಳ್ಳುತ್ತೆ. ನಾವು ವಿಷ್ಣು ಸಹಸ್ರನಾಮ ಶ್ಲೋಕದಲ್ಲಿ ಇದನ್ನು ಹೇಳ್ತೀವಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಅಂತ. ಅಂದರೆ ವಿಷ್ಣುವಿನ ಸ್ವರೂಪವಾಗಿರುವಂಥ ವ್ಯಾಸರಿಗೆ ನಮಸ್ಕಾರ, ವ್ಯಾಸರ ರೂಪದಲ್ಲಿರುವಂಥ ವಿಷ್ಣುವಿಗೆ ನಮಸ್ಕಾರ, ವಸಿಷ್ಠ ವಂಶದಲ್ಲಿ ಹುಟ್ಟಿದಂಥ ವ್ಯಾಸ ಮಹರ್ಷಿಗಳಿಗೆ ನಮಸ್ಕಾರ ಅಂತ ಈ ಶ್ಲೋಕ ಹೇಳುತ್ತೆ. ಗುರು ಮತ್ತು ಭಗವಂತ ಇಬ್ಬರೂ ಒಬ್ಬನೇ. ಆ ದೈವಿಕ ಜ್ಞಾನ ನಮ್ಮ ಒಳಗೆ ಹರಿತಿದೆ ಅಂದರೆ, ಆ ಗುರುವಿನ ಮೂಲಕ ನಮ್ಮೊಳಗೆ ಹರಿತಿದೆ ಅಂದರೆ, ಅದು ಸಾಕ್ಷಾತ್ ಪರಮಾತ್ಮನ ಒಂದು ಬೆಳಕು ಅಂತ ಹೇಳ್ಬೋದು. ಹಾಗೆ ಈ ಗುರುಪೂರ್ಣಿಮೆಯ ದಿನದಂದು ನಮಗೆ ಜ್ಞಾನವನ್ನು ಕೊಟ್ಟಂಥ, ನಮ್ಮ ಆತ್ಮ ವಿಕಾಸದ ಎಡೆಗೆ ಕರ್ಕೊಂಡು ಹೋದಂಥ ಎಲ್ಲ ಗುರುಗಳಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ, ಮುಂದಿನ ತಲೆಮಾರಿಗೂ ಕೂಡ, ಮುಂದಿನ ಜನ್ರೇಷನ್ಗೂ ಕೂಡ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು, ನಮ್ಮ ಜ್ಞಾನವನ್ನು ಸಾರ್ತಾ ಈ ಗುರುಪೂರ್ಣಿಮೆಯನ್ನು ಆಚರಿಸೋಣ. ಧನ್ಯವಾದಗಳು.